ಅತ್ತೆ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರು, ಊರಿಂದ ಬರ್ತಾ ಇದ್ದಾರಂತೆ. ಏನು ಅಡುಗೆ ಮಾಡಲಿ ಅತ್ತೆ? ಹೌದಾ, ನಿಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರಾ? ಒಂದು ಕೆಲಸ ಮಾಡು, ಚಿಕನ್ ಮಟನ್ ಏನೋ ಇವಾಗ ತರಿಸಿ ಮಾಡೋಕ್ಕಾಗಲ್ಲ, ಗೌರಿ ಹಬ್ಬದ ಟೈಮ್ ಅಲ್ವಾ, ನಮ್ಮ ಮನೆಯಲ್ಲಿ ಮಾಡಲ್ಲ. ಅನ್ನ ಸಾಂಬಾರು ಮಾಡ್ಬಿಟ್ಟು ಹಪ್ಳ ಹಾಕ್ಬಿಡು ಸಾಕು, ಹೋಗು. ಸರಿ ಅತ್ತೆ, ಅನ್ನ ಸಾಂಬಾರೇ ಮಾಡ್ತೀನಿ ಬಿಡಿ. ಅವ್ರ ಅಪ್ಪ ಅಮ್ಮ ಬಂದ್ಬಿಡ್ತಾರಂತ ಅವ್ರಿಗೆ ಮಾಡಿಬಿಡ್ಬೇಕಂತ. ಹಲೋ, ಹೇಳಮ್ಮ, ಚೆನ್ನಾಗಿದೆಯಾ? ಓ, ನೀನು ನಮ್ಮ ಅಳಿಯಂದ್ರು ಎಲ್ಲ ಬರ್ತಾ ಇದ್ದೀರಾ? ಮಕ್ಕಳನ್ನು ಕರ್ಕೊಂಡು ಬಾ. ಮಟನ್ ತರಿಸ್ತೀನಿ, ನಿಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ ಇವಾಗ, ಇಲ್ಲೇ ಇದ್ದು ಹೋಗೋರಂತೆ 2 ದಿನ ಆಯಿತಾ? ಸರಿನಮ್ಮ, ಆಯಿತು. ಹಲೋ, ಕೆಲಸ ಆಯ್ತೇನೋ? ಏನು ಮಾಡ್ತಾ ಇದೆಯಾ? ಏನಿಲ್ಲ ಕಣೋ, ನಿಮ್ಮ ಅಕ್ಕನೂ ಭಾವನು ಬರ್ತಾ ಇದ್ದಾರಂತೆ, ಬರಬೇಕಾದ್ರೆ ಒಂದು 3 kg ಮಟನ್ ತಗೊಂಬಂದ್ಬಿಡೋ ಹಂಗೆ. ಅತ್ತೆ ಫೋನ್ ಕೊಡಿ. ಯಾಕೆ ಫೋನು? ತಗೋ. ಹಲೋ ಸಚ್ಚು, ಮಟನ್ ಚಿಕನಲ್ಲಿ ಏನು ತರಕ್ಕೆ ಹೋಗ್ಬೇಡ. ಅತ್ತೆ ಇವಾಗಷ್ಟೇ ಹೇಳಿದ್ರು, ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಗೌರಿ ಹಬ್ಬದ ಟೈಮ್ ಅಲ್ವಾ, ನಮ್ಮ ಮನೆ ಚಿಕನ್ ಮಟನ್ ಎಲ್ಲ ನಾವು ಮಾಡೋ ಹಾಗಿಲ್ಲ. ನಾನು ಅನ್ನ ಸಾಂಬಾರು ಹಪ್ಪಳ ಎಲ್ಲ ಮಾಡಿದ್ದೀನಿ. ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದ್ರು, ಏನೋ ಅವ್ರು ಬರಲ್ಲ ಅಂತೆ, ಅದನ್ನೇ ತಿನ್ಕೊಂಡು ಹೋಗ್ತಾರೆ ಬಿಡು. ಸರಿ ಸಚ್ಚು, ಓಕೆ ಬಾಯ್. ಅತ್ತೆ ನೀವೇ ಹೇಳಿದ್ರಲ್ಲ ಮಾಡಬಾರ್ದು ಅಂತೇಳಿ, ಹೆಂಗೋ ಅನ್ನ ಸಾಂಬಾರು ಇದೆಯಲ್ಲ ತಿನ್ಕೊಂಡು ಹೋಗ್ತಾರೆ ಬಿಡಿ. ಅತ್ತೆ ತಗೊಳ್ಳಿ ಫೋನ್. ಸರಿ ಬಿಡು, ಆಯ್ತು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂದು ಶಿವನೇ.